ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಡೀ ಆಂಧ್ರ ಮತ್ತು ಕರ್ನಾಟಕದಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ 3 ವರ್ಷದ ಪುಟ್ಟ ಕಂದಮ್ಮ ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ನಾಪತ್ತೆ ಪ್ರಕರಣ ಕಳೆದ 48 ಗಂಟೆಗಳಲ್ಲಿ ಅತ್ಯಂತ ಕರುಣಾಜನಕ ಮತ್ತು ಆತಂಕಕಾರಿ ತಿರುವನ್ನ ಪಡೆದುಕೊಂಡಿದೆ. ಮಗು ಕಾಣೆಯಾಗಿ ಬರೋಬ್ಬರಿ 20 ದಿನಗಳು ಕಳೆದರೂ ಕಣ್ಣಿಗೆ ಒಂದಿಷ್ಟು ಸುಳಿವು ಕೂಡ ಸಿಕ್ಕಿಲ್ಲ. ಮತ್ತೊಂದೆಡೆ ಹೈಕೋರ್ಟ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ಬೆನ್ನಲ್ಲೇ ಕಳೆದ 48 ಗಂಟೆಗಳಲ್ಲಿ ಮಗುವಿನ ತಾಯಿಯ ಆರೋಗ್ಯ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಅಸಲಿಗೆ ಕಳೆದ 2 ದಿನಗಳಲ್ಲಿ ತುನಿ ಮಂಡಲದ ಗ್ರೌಂಡ್ ರಿಪೋರ್ಟ್ನಲ್ಲಿ ನಡೆದದ್ದಾದ್ರೂ ಏನು, ಅಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಬದಲಾವಣೆಗಳಾಗಿದ್ದಾವೆ, ಅಲ್ಲಿ ಬಂದಂತಹ ಜ್ಯೋತಿಷಿ ಹೇಳಿರುವ ಪ್ರಕಾರ ಮಗು ಪತ್ತೆ ಆಗೋದಕ್ಕೆ ಸಾಧ್ಯನಾ, ಜ್ಯೋತಿಷಿ ಹೇಳಿದಂತಹ ರೀತಿಯಲ್ಲಿ ಮಗು ಒಂದು 100 ಕಿಲೋಮೀಟರ್ ಆಸುಪಾಸಿನಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟನೆ ಸಿಗುವಂಥದ್ದು ಸಾಧ್ಯತೆ ಇದೆಯಾ, ಈ ಕುರಿತಾಗಿ ಈ ಒಂದು ತಾಯಿಯ ನೋವುಗಳೇನು, ಆ ತಾಯಿ ಮೂಲೆ ಹಿಡಿದುಕೊಂಡಿರುವುದಾದರೂ ಏಕೆ, ಮತ್ತು ಜಾಹ್ನವಿ ಪತ್ತೆ ಪ್ರಕರಣ ಎಲ್ಲಿಗೆ ಬಂದು ತಲುಪಿದೆ, ಅದೇ ರೀತಿಯಾಗಿ ಸಾವನ್ನಪ್ಪಿದಂತಹ ನಾಯಿಯ ಪೋಸ್ಟ್ ಮಾರ್ಟಮ್ ವರದಿ ಇದೀಗ ಅಧಿಕಾರಿಗಳ ಕೈ ಸೇರಿದೆ ಅಂತೇಳಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಆ ಕುರಿತಾಗಿ FSL ವರದಿಯಲ್ಲಿ ಏನಿದೆ, ಪ್ರಾಥಮಿಕ ಮಾಹಿತಿ ಏನು ಸಿಗ್ತಾ ಇದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ 48 ಗಂಟೆಗಳಲ್ಲಿ ಕಾಡಿನ ಸುತ್ತಮುತ್ತಲಿನ ಶೋಧದಲ್ಲಿ ಒಂದು ಹೊಸ ಆಯಾಮವನ್ನ ಬದಲಾಯಿಸಲಾಗಿದೆ. ಅಂತಂದ್ರೆ ತೋಟದ ಭಾಗದಲ್ಲಿ ದಟ್ಟವಾದ ಅರಣ್ಯ ಇರುವ ಕಾರಣದಿಂದಾಗಿ ಮಗುವನ್ನ ಯಾವುದಾದರೂ ಮೃಗಗಳು, ಅಂದ್ರೆ ಚಿರತೆ ಆಗಿರಬಹುದು, ಕಾಡು ನರಿಗಳಾಗಿರಬಹುದು, ಅಥವಾ ಯಾವುದಾದರೂ ಮೃಗಗಳು ಆ ಒಂದು ಮಗುವನ್ನು ಎಳೆದುಕೊಂಡು ಹೋಗಿ ತಿಂದು ಬಿಸಾಕಿರಬಹುದಾ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 2 ಗೊಂಬೆಗಳನ್ನ ತಯಾರಿ ಮಾಡಿದ್ದಾರೆ. ಜೊತೆಗೆ ಮಗುವನ್ನೇ ಹೋಲುವಂತ 2 ಗೊಂಬೆಗಳನ್ನ ರಚನೆ ಮಾಡಿ ಆ ಒಂದು ಗೊಂಬೆಗಳಲ್ಲಿ ಮಾಂಸದ ತುಂಡನ್ನ ಇಟ್ಟಿದ್ದಾರೆ. ಆ ಒಂದು ಮಾಂಸದ ವಾಸನೆಗೆ ಯಾವುದಾದರೂ ಮೃಗಗಳು ಈ ಕಾಡಿನ ಸುತ್ತಮುತ್ತ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಮಾಂಸದ ವಾಸನೆಗೆ ಖಂಡಿತವಾಗಿಯೂ ಬರ್ತಾವೆ. ಬಂದಂತ ಸಂದರ್ಭದಲ್ಲಿ ಏನಾಗಿರಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಮಾಡಬಹುದು ಅನ್ನೋ ಕಾರಣಕ್ಕೆ ಗೊಂಬೆಗಳನ್ನ ತಯಾರಿ ಮಾಡಿ ಅದರಲ್ಲಿ ಮಾಂಸವನ್ನ ಇಟ್ಟು ಜೊತೆಗೆ CC ಕ್ಯಾಮೆರಾವನ್ನ ಅಳವಡಿಸಿ ಇದೀಗ ಪೊಲೀಸರು ಹೊರಗಡೆ ಬಂದಿದ್ದಾರೆ. ಅಂತಂದ್ರೆ ಇದೇನಾದ್ರೂ ಬೆಳವಣಿಗೆ ಆದ್ರೆ ಮುಂದಿನ ಹಂತದಲ್ಲಿ ಏನೆಲ್ಲ ಮಾಡಬಹುದು ಮಗುವಿನ ಪತ್ತೆಗಾಗಿ ಅಂತ ಹೇಳಿ ಪೊಲೀಸರಿಗೆ ಒಂದು ಗ್ರಿಪ್ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಐಡಿಯಾವನ್ನ ಇದೀಗ ಉಪಯೋಗ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಈ ಇಡೀ ಪ್ರಕರಣದಲ್ಲಿ ಅತಿ ದೊಡ್ಡ ನಿಗೂಢತೆಯಾಗಿ ಉಳಿದಿದ್ದ ಸಾಕು ನಾಯಿಯ ಸಾವಿನ ರಹಸ್ಯವನ್ನ ಭೇದಿಸಲು ಕಳೆದ 48 ಗಂಟೆಗಳಲ್ಲಿ ತನಿಖಾ ತಂಡ ಮತ್ತಷ್ಟು ಶ್ರಮಿಸ್ತಾ ಇದೆ. ಇನ್ನು GPS ಟ್ರ್ಯಾಕರ್ ಮೂಲಕ ಕಾಡಿನಲ್ಲಿ 8 ಕಿಲೋಮೀಟರ್ ಓಡಿ ಬಂದು ಮೃತಪಟ್ಟಿದ್ದ ಆ ನಾಯಿಯ ಮರಣೋತ್ತರ ಪರೀಕ್ಷೆಯ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಅಂತಿಮ ವಿಧಿವಿಜ್ಞಾನ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಒಂದು ವೇಳೆ ನಾಯಿಗೆ ಸೈನೈಡ್ ಅಥವಾ ಬೇರೆ ಏನಾದರೂ ವಿಷಪ್ರಾಶನ ಮಾಡಲಾಗಿದೆ ಎಂಬುದು ಈ ರಿಪೋರ್ಟ್ನಿಂದ ಬಹಿರಂಗವಾಗಲಿದೆ. ಕಿಡ್ನಾಪರ್ಗಳೇ ಸಾಕ್ಷಿ ನಾಶಕ್ಕೆ ನಾಯಿಯನ್ನ ಕೊಂದಿದ್ದಾರೆ ಎನ್ನುವಂತಹ ತಾಯಿಯ ಆರೋಪಕ್ಕೆ ಇದೀಗ ವೈಜ್ಞಾನಿಕ ಸಾಕ್ಷಿ ಸಿಗುವ ಸಮಯ ಹತ್ತಿರವಾಗ್ತಾ ಇದೆ. ಇನ್ನೊಂದೆಡೆ ಜ್ಞಾನೇಶ್ವರಿ ಶೀಘ್ರದಲ್ಲೇ ಸುರಕ್ಷಿತವಾಗಿ ಮರಳಿ ಬರಲಿ ಅಂತ ಹೇಳಿ ಸ್ಥಳೀಯ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು 48 ಗಂಟೆಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೂ ಸ್ಥಳೀಯ ಶಾಸಕರು ಕೂಡ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಪೊಲೀಸರು, NDRF ಪಡೆಗಳು ಹಾಗೂ ಡ್ರೋನ್ಗಳು 500 ಎಕರೆ ತೋಟವನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಆ ಮುಗ್ಧ ಜೀವ ಎಲ್ಲಿದೆ ಎಂಬುದು ಮಾತ್ರ ಯಕ್ಷ ಪ್ರಶ್ನೆ ಆಗಿದೆ. ಮಗು ಶೀಘ್ರದಲ್ಲೇ ಸಿಗಲಿ, ಆ ತಾಯಿಯ ಒಡಲು ತಣ್ಣಗಾಗ್ಲಿ ಎಂದು ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲದರ ನಡುವೆ ಜ್ಯೋತಿಷ್ಯರು ಕೂಡ ಬಂದಿದ್ರು. ಜ್ಯೋತಿಷ್ಯರು ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಇಲ್ಲಿ 2-3 ಜ್ಯೋತಿಷ್ಯರು ಬಂದು, ಅದರಲ್ಲೂ ಕೂಡ ಪ್ರಸಿದ್ಧ ಜ್ಯೋತಿಷ್ಯ ಬಂದು ಕೂಡ ನಿಮ್ಮ ಮಗಳು ನಾಪತ್ತೆ ಆಗಿರುವಂತವಳು ಮತ್ತೆ ಪತ್ತೆ ಆಗ್ತಾಳೆ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಆ ಪ್ರಕಾರ ಯಾವ ಜ್ಯೋತಿಷ್ಯ ಬಂದಿದ್ರು, ಯಾವ ಜ್ಯೋತಿಷ್ಯ ಏನೇನು ಹೇಳಿದ್ದಾರೆ ಆ ಕುರಿತಾಗಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಕೆಲವು ಮುಖ್ಯ ಜ್ಯೋತಿಷಿಗಳು ಮಗುವಿನ ಜಾತಕವನ್ನು ಪರಿಶೀಲಿಸಿ ಬಾಲಕಿ ಜಾಹ್ನವಿ ಸುರಕ್ಷಿತವಾಗಿದ್ದಾಳೆ ಮತ್ತು ಆಕೆಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮಗುವನ್ನ ಯಾರೋ ಅಪಹರಿಸಿ ಮನೆಯಿಂದ ಪೂರ್ವ ದಿಕ್ಕಿಗೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇರಿಸಿದ್ದಾರೆ ಎಂದು ಜೋಷ್ಯ ನುಡಿದಿದ್ದಾರೆ. ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಮಗುವಿನ ಸುಳಿವು ಸಿಗಲಿದೆ ಅಂತ ಹೇಳಿ ಒಬ್ಬ ಜ್ಯೋತಿಷ್ಯ ಇದೀಗ ತಂದೆ ತಾಯಿಗೆ ಸಮಾಧಾನವನ್ನು ಪಡಿಸಿದ್ದಾರೆ. ಅದೆಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪೋ ಗೊತ್ತಿಲ್ಲ. ಇನ್ನು ಪ್ರಸಿದ್ಧ ವಾಸ್ತುತಜ್ಞ ಅನಂತ ಶೇಷಗಿರಿ ಅವರು ಇತ್ತೀಚೆಗೆ ನೇರವಾಗಿ ಜಾಹ್ನವಿ ಮನೆಗೆ ಭೇಟಿ ನೀಡಿದ್ದರು
ಮನೆಯಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನು ಅಳೆಯುವ ಕೆಲವು ತಾಂತ್ರಿಕ ಮಿನಿ ಉಪಕರಣಗಳನ್ನು ಬಳಸಿ ಅವುಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ಕೆಲವು ವಾಸ್ತುದೋಷಗಳಿವೆ ಎಂದು ಗುರುತಿಸಿದ ಅವರು 99% ಮಗು ಖಂಡಿತವಾಗಿಯೂ ಸುರಕ್ಷಿತವಾಗಿ ಮನೆಗೆ ಮರಳುತ್ತದೆ ಎಂದು ಪೋಷಕರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ತೆಲಂಗಾಣ ಮೂಲದ ಜ್ಞಾನಿ ಎಂಬ ಮತ್ತೊಬ್ಬ ಜ್ಯೋತಿಷಿ ಮಗುವಿನ ಮನೆಗೆ ಬಂದು ಮಗುವನ್ನ ಯಾವುದೇ ಪ್ರಾಣಿ ಎಳೆದೊಯ್ದಿಲ್ಲ ಅಥವಾ ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ಮಗು ಎಲ್ಲಿಯೂ ಕೂಡ ಹೋಗಿಲ್ಲ, ಇಲ್ಲೇ ಎಲ್ಲೋ ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದಾಳೆ, ಮತ್ತೆ ಮರಳಿ ಬರ್ತಾಳೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ರೀತಿಯಾಗಿ ಮುಂದುವರೆದು ಇದೇ ರಾತ್ರಿ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಮಗು ಸ್ವಂತ ತೋಟದಲ್ಲಿ ಪ್ರತ್ಯಕ್ಷವಾಗ್ತಾಳೆ ಎಂದು ಭವಿಷ್ಯವನ್ನ ನುಡಿದಿದ್ದ. ಆದರೆ ಆ ರಾತ್ರಿ ಮಗು ಬಾರದಿದ್ದಾಗ ಪೋಷಕರಲ್ಲಿ ತೀವ್ರ ನಿರಾಶೆ ಮತ್ತು ಭೀತಿ ಉಂಟಾಗಿ ಈ ಹೇಳಿಕೆ ಸ್ಥಳೀಯರಿಗೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಜ್ಯೋತಿಷಿಗಳ ಈ ಬೇರೆ ಬೇರೆ ಹೇಳಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವ ಕ್ಷುದ್ರ ಪೂಜೆಯ ವದಂತಿಗಳನ್ನು ಸಾರ್ವಜನಿಕರು ನಂಬಬಾರದು ಎಂದು ಪೊಲೀಸರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲದೆ ಜ್ಯೋತಿಷ್ಯ ಹೇಳುವುದು ತನಿಖೆಗೆ ಮತ್ತು ಪೋಷಕರ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎಂದು ತನಿಖಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗುವಿನ ತಾಯಿ ಭವಾನಿ ಅವರು ಕೂಡ ಕೆಲವು ಜ್ಯೋತಿಷಿಗಳ ಬೇಜವಾಬ್ದಾರಿ ಹೇಳಿಕೆಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಯಾವುದೇ ಜ್ಯೋತಿಷಿ ಆಗಲಿ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ. ಅದು ಹಾಗೆ ಹೀಗೆ ಅಂತ ಹೇಳಿ ತಂದೆ ತಾಯಿಗಳಲ್ಲಿ ಅಂದ್ರೆ ಒಟ್ಟು ಕುಟುಂಬದವರಿಗಾಗಿರ್ಬೋದು, ಈ ಒಂದು ನಿರೀಕ್ಷೆಯಲ್ಲಿ ಇದ್ದಂಥವ್ರಿಗಾಗಿರ್ಬೋದು, ಒಂದು ಗಾಳಿ ಮಾತುಗಳನ್ನ ಹೇಳಿ ಅವರ ಭಾವನೆಗಳ ಜೊತೆಗೆ ಆಟವನ್ನ ಆಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅದೇನೇ ಇರಬಹುದು, ಇದೀಗ ಈ ಎಲ್ಲಾ ವಿಚಾರವನ್ನ ತಲೆ ಕೆಡಿಸಿಕೊಂಡಿರುವಂತಹ ಜ್ಞಾನೇಶ್ವರಿಯ ತಾಯಿ ಭವಾನಿ ಅವರು ಇದೀಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಿಕಿತ್ಸೆಯನ್ನು ಪಡೆದುಕೊಂಡು ಮನೆ ಮೂಲೆಯನ್ನು ಹಿಡಿದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಮಗಳನ್ನು ಕಳೆದುಕೊಂಡಿರುವಂಥದ್ದು, ಇನ್ನೊಂದು ಕಡೆ ಈ ರೀತಿಯಾಗಿ ಜ್ಯೋತಿಷ್ಯರು ಬರುವಂಥದ್ದು, ಪೊಲೀಸ್ ಅಧಿಕಾರಿಗಳು ಬರುವಂಥದ್ದು, ಎಲ್ಲದರ ನಡುವೆ ಮಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ನೋವು, ಈ ಎಲ್ಲದಕ್ಕೂ ಕೂಡ ಬೇಸತ್ತು ಮಗಳನ್ನು ಕಳೆದುಕೊಂಡಿದ್ದೀನಿ ಅನ್ನುವಂಥ ನೋವು ಒಂದು ಕಡೆ ಆದ್ರೆ ಬೇರೆ ಬೇರೆ ನೋವುಗಳು ಕೂಡ ಅವರನ್ನು ಕಾಡ್ತಾ ಇದ್ದಾವೆ. ಹಾಗಾಗಿ ಅವರಿಗೆ ತೀವ್ರ ಅನಾರೋಗ್ಯವು ಕೂಡ ಉಂಟಾಗಿ ಬಿಟ್ಟಿದೆ. ಮನೆ ಮೂಲೆ ಹಿಡಿದು ಮಲಗೋದಕ್ಕೆ ಪ್ರಾರಂಭಿಸಿದ್ದಾರೆ ಅನ್ನೋದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಜಾಹ್ನವಿ ಎನ್ನುವಂಥ 3 ವರ್ಷದ ಮಗುವಿನ ನಾಪತ್ತೆ ಪ್ರಕರಣ ಒಂದು ಕಡೆ ತಲೆನೋವನ್ನು ಉಂಟು ಮಾಡಿಬಿಟ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಬಹುತೇಕ ಇಲಾಖೆಗಳಿಗೆ ಇದೊಂದು ದೊಡ್ಡ ಸವಾಲಾಗಿ ಕೂಡ ಉಳಿದುಕೊಂಡಿದೆ. ಈ ಒಂದು ಸವಾಲನ್ನ ಎಲ್ಲ ಅಧಿಕಾರಿಗಳು ಹೇಗೆ ಭೇದಿಸ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಇದೀಗ ನಾಯಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FSL ವರದಿಯು ಕೂಡ ಲಭ್ಯವಾಗಿದೆ. ಆ ಒಂದು ವರದಿಯಲ್ಲಿ ಪ್ರಾಥಮಿಕ ವರದಿಗಳ ಪ್ರಕಾರ ಆ ನಾಯಿಯನ್ನ ಯಾವುದೇ ರೀತಿಯಾಗಿ ವಿಷವನ್ನು ಇಟ್ಟು ಕೊಲ್ಲಲಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಗೊತ್ತಿಲ್ಲ. ಅಧಿಕೃತವಾದಂತಹ ಒಂದು FSL ವರದಿಯು ಕೂಡ ಇದುವರೆಗೂ ಲಭ್ಯವಾಗ್ತಾ ಇಲ್ಲ. ಆ ಕುರಿತಾಗಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹದ್ದು ಕೇವಲ FSL ವರದಿ ಬಂದಿದೆ, ಪೊಲೀಸರು ಈ ರೀತಿಯಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂತಹ ಅಂತ್ಯಕಂತ್ಯಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಅಧಿಕೃತವಾಗಿ FSL ವರದಿಯಲ್ಲಿ ಏನಿದೆ, ಆ FSL ವರದಿ ಸಾಕ್ಷಿ ಏನು ಅನ್ನುವಂಥದ್ದು ಇದುವರೆಗೂ ಲಭ್ಯವಾಗಿಲ್ಲ. ಅದನ್ನ ಗೌಪ್ಯವಾಗಿ ಕಾಯ್ದಿರಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನುವುದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಗು ಜಾಹ್ನವಿ ನಾಪತ್ತೆ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗಬೇಕಾಗಿದೆ. ಮಗು ಸಾವನ್ನಪ್ಪೋಯ್ತಾ, ಅಥವಾ ಯಾರಾದರೂ ಅಪಹರಣ ಮಾಡ್ಕೊಂಡು ಹೋದ್ರಾ, ಅಥವಾ ಯಾವುದಾದ್ರೂ ಪ್ರಾಣಿ ಆಗಿರ್ಬೋದು, ಅಥವಾ ಇನ್ನೇನೋ ದಾಳಿ ಮಾಡಿರುವಂಥದ್ದಾಗಿರ್ಬೋದು, ಅದ್ಯಾವುದಾದ್ರೂ ಆಗೋಗಿದೆಯಾ, ಈ ಎಲ್ಲದಕ್ಕೂ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ಕಳೆದ 48 ಗಂಟೆಯಲ್ಲಿ ಆದಂಥ ಅಪ್ಡೇಟ್. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಈ ಒಂದು ಕೇಸ್ನ ಫಾಲೋ ಅಪ್ ಮಾಡ್ತಾ ಇರುವಂಥ ವೀಕ್ಷಕರುಗಳಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.